ಈ ದೇವಾಲಯದಲ್ಲಿ ದೇವಿ ಮತ್ತು ಶಿವನನ್ನು ಒಟ್ಟಾಗಿ ಪೂಜಿಸುತ್ತಾರೆ. ಆ ದೇವಾಲಯ ಯಾವುದೆಂದು ನಿಮಗೆ ಗೊತ್ತಾ? ಕರ್ನಾಟಕದ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರಿನಲ್ಲಿರುವ ಮೂಕಾಂಬಿಕಾ ದೇವಾಲಯವು ಶಕ್ತಿ ಮತ್ತು ಜ್ಞಾನ ಒಂದಾಗಿರುವ ಪವಿತ್ರ ಕ್ಷೇತ್ರವಾಗಿದೆ. ಕೊಡಚಾದ್ರಿ ಬೆಟ್ಟದ ಅಡಿಯಲ್ಲಿ ಸೌಪರ್ಣಿಕ ನದಿಯ ತೀರದಲ್ಲಿ ಇರುವ ಈ ದೇವಾಲಯವು 108 ದುರ್ಗಾಲಯ ಮತ್ತು 108 ಶಿವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿ ಸ್ವಯಂಭೂ ಲಿಂಗವಿತ್ತು, ಅಂದರೆ ಈ ಲಿಂಗವನ್ನು ಯಾರು ಪ್ರತಿಷ್ಠಾಪಿಸಿಲ್ಲ ಅಥವಾ ಕೆತ್ತನೆ ಮಾಡಿಲ್ಲ. ಅದರ ಎಡಭಾಗದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ಶಕ್ತಿ ರೂಪದಲ್ಲಿ ಕಾಣಿಸುತ್ತಾರೆ. ದೇವಿ ಮೂಕಾಂಬಿಕಾ 4 ಕೈಗಳ ಮೂರ್ತಿಯಾಗಿ ಪದ್ಮಾಸನದಲ್ಲಿ ಕುಳಿತು ಶಂಖ, ಚಕ್ರ, ಅಭಯ ಮತ್ತು ವರದ ಮುದ್ರೆಯನ್ನು ಹೊಂದಿರುತ್ತಾಳೆ. ಪುರಾಣಗಳ ಪ್ರಕಾರ ದೇವಿಯು ಮೂಕಾಸುರನನ್ನು ಸಂಹರಿಸಿ ಶಾಶ್ವತವಾಗಿ ಕೊಲ್ಲೂರಿನಲ್ಲಿ ಬಂದು ನೆಲೆಸಿದಳು. ನವರಾತ್ರಿ ಮತ್ತು ಪಾಲ್ಗುಣ ರಥೋತ್ಸವವನ್ನು ಇಲ್ಲಿ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಕರ್ನಾಟಕದ ಜೊತೆ ಕೇರಳದಿಂದಲೂ ಭಕ್ತಾದಿಗಳು ಬರುತ್ತಾರೆ. ಕೊಲ್ಲೂರು ಮೂಕಾಂಬಿಕೆ ದೇವಾಲಯವು ಭಕ್ತಿ, ಶಾಂತಿ ಮತ್ತು ಜ್ಞಾನವನ್ನು ಒಟ್ಟಾಗಿ ಅನುಭವಿಸುವ ದಿವ್ಯ ಸ್ಥಳವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.